8ನೇ ತಿಂಗಳು 2024 ನಾವು ಒಂದು ನೆನಪಿನಲ್ಲಿ ಇರತಕ್ಕಂತ ಒಂದು ಸಮಯ ಅಂತ ಹೇಳ್ಬೋದು. ಇವತ್ತು ಈ ದಿನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕಾ ಪದಾಧಿಕಾರಿಗಳ ಒಂದು ಸಭೆಯನ್ನು, ಒಂದು ಚಿಂತನ ಮಂಥನ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಸ್ಕಿ ಒಂದು ಸರ್ಕಿಟ್ ಹೌಸ್ ಅಲ್ಲಿ ಏರ್ಪಡಿಸಿಕೊಂಡಿರುವುದಕ್ಕೆ, ಈ ಒಂದು ಕಾರ್ಯಕ್ರಮದ ತಾವೆಲ್ಲರೂ ಬಂದಿದ್ದಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ರಾಜ್ಯ ಮುಖಂಡರಾದ ನಮ್ಮ ಹಿರಿಯರು, ಸಲಹೆಗಾರರು ಅಂತ ಹೇಳ್ಬೋದು, ನಮ್ಮ ಮಲ್ಲೇಶ್ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕಾಗಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಹಿರಿಯ ಹೋರಾಟಗಾರರು, ನಮ್ಮ ಹಿರಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ಭೀಮರಾಯ ಬಳಗನವರು ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರು ಹಾಗೂ ನಮ್ಮ ರಾಜ್ಯ ಕಾನೂನು ಸಲಹೆಗಾರರು ಆಗಿರ್ತಕ್ಕಂಥ ನಮ್ಮ ಮಲ್ಲಪ್ಪ ವಕೀಲರು ನಾಗರಬೆಂಚ್ ಅವರನ್ನು ಕೂಡ ನಾನು ಸ್ವಾಗತ ಬಯಸುತ್ತೇನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಮ್ಮ ಒಡನಾಡಿಗಳು ಮೌನೇಶಣ್ಣ, ಅದೇ ರೀತಿ ಅಮರಪ್ಪಣ್ಣ, ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಹನುಮಂತ ಸಿರ್ವಾರ್ ಅವರು, ಆಮೇಲೆ ಎಲ್ಲಾ ತಾಲೂಕು ಅಧ್ಯಕ್ಷರು ಸೇರ್ತಕ್ಕಂಥ ಎಲ್ಲರನ್ನು ನಾನು ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಂಘಟನೆ ಒಂದು 2 ಹಿತನುಡಿಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಬಂಧುಗಳೇ, ನಾವು ಸಂಘಟನೆ ಪ್ರಾರಂಭದ ಆಗಿನಿಂದ ಇವತ್ತಿನವರೆಗೂ ನಾವು ಕಾರ್ಯಕ್ರಮಗಳನ್ನು ಮಾಡುತ್ತಾ, ಸಣ್ಣ ಪುಟ್ಟ ಒಂದು ಹೋರಾಟಗಳನ್ನು ಮಾಡುತ್ತಾ, ಒಂದು ಜಿಲ್ಲಾ ಒಂದು ಘಟ್ಟದಲ್ಲಿ ಅಲ್ಲಿ ನಾವು ಹೋರಾಟ ಮಾಡುತ್ತಾ ಬಂದಿರುತ್ತೇವೆ. ಸುಮಾರು 5 ವರ್ಷ ನಾವು ಸಂಘಟನೆ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇವತ್ತು ಸಂಘಟನೆ ಯಾಕೆ ನಾವು ಇವತ್ತು ತಾಲೂಕು ಸಮಿತಿ ಎಲ್ಲಾ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಸಮಿತಿ ಕರೀದಿವಿ ಅಂತಂದ್ರೆ, ನಮ್ಮ ಸಂಘಟನೆ ಇರ್ತಕ್ಕಂತ ಈಗ ಹಳಬರಿದ್ರು, ಕೆಲವರು ಹಳಬರು ಬಿಟ್ಟು ಹೋಗ್ತಾ ಇದಾರೆ, ಹೊಸಬ್ರು ಬರ್ತಾ ಇದಾರೆ. ಯಾಕಂತಂದ್ರೆ ಹೊಸ ನೀರು ಬಂದಾಗ ಹಳೆ ನೀರು ಹೋಗ್ಬೇಕಂತೆ. ಯಾಕಂದ್ರೆ ನಾವು ಮೇಲೆ ಈಗ ಒಂದು ಜಿಲ್ಲಾ ಮೊದಲು ತಾಲೂಕು ಅಧ್ಯಕ್ಷ ಇದ್ದೀವಿ, ಇವತ್ತು ಜಿಲ್ಲಾಧ್ಯಕ್ಷರಾಗಿವಿ. ಅದೇ ರೀತಿ ಸಂಘಟನೆಯಲ್ಲಿ ಮೊದಲು ದುಡಿಬೇಕು. ನಾವೆಲ್ಲ ಮೊದಲು ನಾವು ಬೇರೆ ಬೇರೆ ಸಂಘಟನೆ ದುಡಿಬೇಕಾದ್ರೆ ತಾಲೂಕು ಅಧ್ಯಕ್ಷ ಆಗಿದ್ದೀವಿ. ನಮ್ಮ ಸಂಘಟನಾ ಒಡನಾಡಿಗಳು ಆಮೇಲೆ ಮಾಡ್ತಕ್ಕಂಥ ಕಾರ್ಯ ನೋಡಿ ನಮ್ಮನ್ನ ಒಂದು ಜಿಲ್ಲಾಧ್ಯಕ್ಷರು ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ಸಂಘಟನೆ ಒಡನಾಡಿಗಳು ಒಂದು ಶಕ್ತಿಯಾಗಿ ಪ್ರತಿಯೊಂದು ಕೆಲಸಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ. ಅದೇ ರೀತಿಯಾಗಿ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ಹೋರಾಟಗಳು ಮಾಡಬೇಕು, ನಮ್ಮ ಸಮಸ್ಯೆಗಳೇನು, ಪ್ರತಿ ತಾಲೂಕಿನ ಅಲ್ಲಿ ಒಂದು ಸಂಘದ ಒಂದು ಸಮಸ್ಯೆಗಳೇನಂತ ತಿಳ್ಕೊಳ್ಳಿಕ್ಕೆ, ಒಬ್ಬರ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂಘಟನೆ ಎಂಬುದ ಪದ ಹುಟ್ಟಾಕಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇಂದಿನ ಜನಜೀವನದಲ್ಲಿ ಒಂದು ಸಂಘಟನೆ ಎಂಬುದು ಜನರಿಗೆ ಗೊತ್ತಿದ್ದಿಲ್ಲ. ಅಸ್ಪೃಶ್ಯತೆ ಆಚರಣಾ ಟೈಮಲ್ಲಿ ಶಿಕ್ಷಣ ಎಂಬುದು ಇಲ್ಲದ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇವತ್ತು ನಮಗೆ ದೇವರು ಅಂತ ಹೇಳ್ಬೋದು. ನಾವು ಇವತ್ತು ಅವ್ರಿಲ್ಲ ಅಂತಂದ್ರೆ ನಾವು ಸಂಘಟನೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು, ಶಿಕ್ಷಣ ಪಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ಊರಲ್ಲಿ ಜೀವನ ವಾಸ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಒಂದು ಸಂಘಟನೆಗೆ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಂಘಟನೆ ಮಾಡೋದ್ರಿಂದ 4 ಜನ ಸಂಘಟನೆ ಏನಪ್ಪಾ ಅಂತಂದ್ರೆ 4 ಜನ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಒಂದು ಸಮಾನ ಮನಸ್ಕರ ಒಂದು ಗುಂಪನ್ನು ಕಟ್ಟಿಕೊಂಡು ಏನು ಹೋರಾಟ ಮಾಡ್ತೀವಿ ಒಂದು ನ್ಯಾಯ ಸಾಧಿಸ್ಲಿಕ್ಕೆ, ಅದಕ್ಕೊಂದು ಸಂಘಟನೆ ಅಂತ ಹೇಳ್ತಾರ. ಡಾಕ್ಟರ್ ಯಾರು ನಮ್ಮ ಬಿ ಕೃಷ್ಣಪ್ಪರ ಅವರು 1984ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದಲಿತ ಸಂಘರ್ಷ ಸಮಿತಿ ಅಂತ ಹುಟ್ಟಾಕಿದ್ರು. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಅನಿಷ್ಟ ಪದ್ಧತಿಗಳು ಹೋಗಲಾಡಿಸ್ಲಿಕ್ಕೆ, ಅಸ್ಪೃಶ್ಯತೆ, ರಾಜಕೀಯ ಒಂದು ಶಕ್ತಿ ಪಡಿಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಹುಟ್ಟಾಕಿದ್ರು. ಅವತ್ತು ಹುಟ್ಟಾಕಿದ್ದು ಇವತ್ತಿನವರೆಗೆ ಕೆಲವು ವಿಘಟನೆಯಾಗಿ ಬೇರೆ ಬೇರೆ ಬಣಗಳಾಗಿ ಆಗಿದ್ದಾವೆ. ಬಟ್ ಆ ಬಣ ಈ ಬಣ ಏನು ಸಂಬಂಧ ಇಲ್ಲ. ಅಂಬೇಡ್ಕರ್ ಸಿದ್ಧಾಂತ ಒಂದೇ ಒಂದು, ಆ ಸಿದ್ಧಾಂತದ ಮೇಲೆ ದಲಿತ ಸಂಘಟನೆಗಳು ಬೇರೆ ಬೇರೆ ಆಗಿದೆ. ಬಟ್ ಆ ಒಂದು ಸಿದ್ಧಾಂತ ಮೇಲೆ ಇರೋದಕ್ಕೋಸ್ಕರ ನಾವು ಆ ಬಣ ಈ ಬಣ ಅಂತ ಯಾವ್ದು ತಿಳ್ಕೊಬೇಡಿ, ಒಂದೇ ಸಂಘಟನೆ ಅಂಬೇಡ್ಕರ್ ಹೆಸರಿನಾಗ ಹೋಗ್ತಿರೋದು ತುಂಬಾ ಸಂತೋಷ ಸಂಗತಿ. ಅದೇ ರೀತಿ ಈಗ ನಮ್ಮ ಮಸ್ಕಿ ತಾಲೂಕಲ್ಲಿ ನಮ್ಮ ಸಂಘಟನೆ ಪ್ರಾರಂಭವಾಯಿತು. ಪ್ರಾರಂಭ ಆದ ತಕ್ಷಣ ಪ್ರತಿ ತಾಲೂಕಲ್ಲಿ ನಾವು ಸಂಘಟನೆ ಮಾಡ್ಕೊಂತ ಬಂದಿದ್ದೀವಿ. ಆಮೇಲೆ ನಮ್ಮ ಬೇರೆ ಬೇರೆ ತಾಲೂಕಲ್ಲಿ ನಾವು ಸಂಘಟನೆ ಕಟ್ಟಿದೀವಿ, ಹೋರಾಟಗಳು ಮಾಡಿದೀವಿ. ಅದಾಗಿದೆ, ಎಲ್ಲಾ ಸಮಸ್ಯೆಗಳು ಏನೋ ಚೆನ್ನಾಗಿದ್ದಾರೆ, ಒಂದ್ ಸಮಸ್ಯೆಗಳು ಆಗಿದಾವೆ. ಈಗ ಏನಪ್ಪಾ ಅಂತಂದ್ರೆ ಸಡನ್ ಆಗಿ ನಾವು ಒಂದು ಜಿಲ್ಲಾ ಸಮಿತಿ ಕರ್ಲಿಕ್ಕೆ ಅಂತಂದ್ರೆ, ಈಗ ನಾವು ಒಂದು ಸಂಘಟನೆಯಲ್ಲಿ ನಮ್ಮ ಹಿರಿಯರು ನಾವು ಹೆಸರು ಪ್ರಸ್ತಾಪ ಮಾಡಕ್ ಹೋಗಲ್ಲ, ಬಟ್ ಅವ್ರ ಮೇಲೆ ನಾವು ಜವಾಬ್ದಾರಿ ಹಾಕಿದ್ವಿ. ಯಾಕಂದ್ರೆ ನಾವು ಜಿಲ್ಲಾಧ್ಯಕ್ಷ ಆದ್ರೂ ಒಂದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರು, ನಮ್ಮ ಬ್ರದರ್ ಅಂತ ಹೇಳ್ಬೋದು, ಅವ್ರ ಮೇಲೆ ಜವಾಬ್ದಾರಿ ಹಾಕಿದಾಗ ಅವರು ಸಂಘಟನೆ ಇದ್ದು ಈಗ ಸಡನ್ ಆಗಿ ನಮ್ಮ ಬಿಟ್ಟು ಹೋಗಿದ್ದಾರೆ.
ಹಾಗಾಗಿ ಯಾಕಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಹಾಕಿದ್ರೆ ನಾವು ಏನ್ ಮಾಡಕ್ಕಾಗತ್ತೆ, ಸಡನ್ ಆಗಿ ಬಿಟ್ಟೋದಾಗ ಯಾಕಂದ್ರೆ ನಮ್ಮ ಸಂಘಟನೆ ಶಕ್ತಿಯುತವಾಗಿ ಮಾಡ್ಬೇಕಲ್ಲ. ಹಾಗಾಗಿ ಎಲ್ಲಾ ಪದಾಧಿಕಾರಿಗಳು ಕರೀದಿ ಇವತ್ತು. ನಿಮ್ದು ಏನೇ ಸಮಸ್ಯೆ ಇರಲಿ, ಪ್ರತಿಯೊಂದು ತಾಲೂಕಿನ ಸಮಸ್ಯೆ ಇರಲಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಮುಂದಿನ ಹೋರಾಟಗಳೇನು, ಏನ್ ನಿಮ್ಮೂರ ಸಮಸ್ಯೆಗಳೇನು, ಇವತ್ತು ಸಂಘಟನೆ ಇರ್ಬೇಕು, ಗಟ್ಟಿ ಇರ್ಬೇಕಂತಂದ್ರೆ ಮನುಷ್ಯನಲ್ಲಿ ಫಸ್ಟ್ ಒಗ್ಗಟ್ಟಿರ್ಬೇಕು. ಪ್ರತಿಯೊಬ್ಬರಲ್ಲಿ ನಂಬಿಕೆ ವಿಶ್ವಾಸ ಅದು ಬೇಕು. ಯಾಕಂದ್ರೆ ನಂಬಿಕೆ ವಿಶ್ವಾಸ ಇಲ್ಲ ಅಂತಂದ್ರೆ ನಾವು ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಘಟನೆ ಮಾಡ್ಬೇಕಂತಂದ್ರೆ ಏನೋ ಒಂದು ಪೈಲ್ವಾನ್ ಇರ್ಬೇಕಾಗಿಲ್ಲ, ಒಬ್ಬ ದೊಡ್ಡ ಮಂಚನ ಇರ್ಬೇಕಾಗಿಲ್ಲ, ಒಬ್ಬ ಇರ್ತಕ್ಕಂಥ ಶಿಕ್ಷಣವಂತ, ಒಬ್ಬ ನಾಲೆಜ್ ಇರ್ತಕ್ಕಂಥ ಒಳ್ಳೆ ವ್ಯಕ್ತಿ, ಎಲ್ಲರ ಜೊತೆ ಬಿರ್ತಕ್ಕಂಥ ಒಳ್ಳೆ ಸ್ನೇಹಮಯಿ ಅವೆಲ್ಲ ಇರ್ಬೇಕು. ಹಾಗಾದಾಗ ಒಂದು ನಾವು ಸಂಘಟನೆ ಕಟ್ಟಲಿಕ್ಕೆ, ಒಂದು ಸಂಘಟನೆಯ ಬಲಪಡಿಸುವಿಕೆಯಲ್ಲಿ ನಾವು ಒಂದು ಉತ್ತಮ ಸ್ಥಾನದಲ್ಲಿ ಹೋಗ್ಬೋದು ಅಂತ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಮತ್ತೆ ತದನಂತರ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ರಾಜ್ಯದಲ್ಲಿ ನಾನು ಈಗ ರಾಜ್ಯ ಮುಖಂಡರ ಹತ್ರ ಮನವರಿಕೆ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾವು ಎಲ್ಲಾ ತಾಲೂಕು ಅಧ್ಯಕ್ಷರನ್ನ ಅನೌನ್ಸ್ಮೆಂಟ್ ಮಾಡಿದೀವಿ. ಆ ಎಲ್ಲಾ ತಾಲೂಕು ಅಧ್ಯಕ್ಷರು ಅವ್ರವ್ರ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನಂತಂದ್ರೆ, ನಮ್ಮ ಸಂಘಟನೆಯಲ್ಲಿ ಕೆಲವೊಂದು ಈ ಹೋರಾಟಗಳು ಮಾಡ್ಬೇಕಾದ್ರೆ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರದ ಒಂದು ಸ್ವಲ್ಪ ನಮಗೆ ಆಶೀರ್ವಾದ ಬೇಕಾಗಿದೆ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ನೀವು ಮಲ್ಲೇಶಣ್ಣರು ನಾವು ನಿಮ್ಮ ಮೇಲೆ ನಂಬಿಕೆಯಿಂದ ನಾವು ಸಂಘಟನೆ ಮಾಡ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಸುದ ಸ್ವಲ್ಪ ಈಗ ನಮ್ಮ ಕಡೆಗೆ ಸಮಯ ಕೊಡ್ಬೇಕು. ಆಮೇಲೆ ಬೆಂಗಳೂರಲ್ಲಿ ಹೋರಾಟಗಳು ಮಾಡ್ಬೇಕು. ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರೆ ಏನಾಗತ್ತೆ, ನಮ್ಗೆ ಒಂದು ಶಕ್ತಿ ಬರುತ್ತೆ. ಆಮೇಲೆ ಒಂದು ಸಂಘಟನೆಯ ಸುತ್ತಮುತ್ತ ಒಂದು ಪ್ರಚಾರ ಆಗ್ತದೆ. ಯಾಕಂದ್ರೆ ನಾವು ತಾಲೂಕು ಮಟ್ಟದಲ್ಲಿ ಸುಮಾರು ಸಾರಿ ಹೋರಾಟ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಬಟ್ ಹೋರಾಟ ಮಾಡ್ತೀವಿ, ಕೈ ಬಿಟ್ಬಿಡ್ತೀವಿ, ಅದೇನು ನ್ಯಾಯ ಸಿಗೋದಿಲ್ಲ. ನಾವು ಹೋರಾಟ ಮಾಡ್ಬೇಕು, ನಮ್ಮ ಸಂಘಟನೆ ಒಂದು ತೋರಿಸ್ತಾ ಇದೀವಿ ಅಷ್ಟೇ. ಒಂದು ಪ್ಲೇ ಕಾರ್ಡ್ ಅಂತೀವಲ್ಲ, ನಾವು ಹೋರಾಟ ಮಾಡಿದೀವಿ. ಬಟ್ ಆ ಸಮಸ್ಯೆಗಳು ಪರಿಹರಿಸಿದವರು ಅಥವಾ ಪರಿಹರಿಸಿಲ್ಲ ಅಂತ ನಾವು ಒಟ್ಟು ಯೋಚನೆ ಮಾಡಾಗಲ್ಲ. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಯಾವುದೇ ಸಮಸ್ಯೆ ಇರಲಿ, ಇವತ್ತು ನಮ್ಮ ನಂಬಿಕೊಂಡು ಎಲ್ಲ ಈಗ ತಾಲೂಕು ಅಧ್ಯಕ್ಷಗಳು ಬಂದಿದ್ದಾರೆ, ಪದಾಧಿಕಾರಿಗಳು ಬಂದಿದ್ದಾರೆ. ಇಂದಿನ ನಾನು ಗತ ಕಾಲ ಹೇಳಲ್ಲ, ಈ ಮುಂದಿನ ಆಗ್ತಕ್ಕಂಥ ಕೆಲಸಗಳು ಹೆಂಗಿರ್ಬೇಕಂತ ಹೇಳ್ತೀನಿ ಅಂದ್ರೆ, ಈಗ ಪ್ರತಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಆ ಹೋರಾಟ ನಾವು ಫಾಲೋ ಅಪ್ ಮಾಡ್ತೀವಿ. ತಾಲೂಕು ಅಧ್ಯಕ್ಷ ಯಾವುದೇ ಹೋರಾಟ ಮಾಡ್ಲಿ ನಮ್ಗೆ ಕೊಡ್ಲಿ, ಯಾವ ಮನವಿ ಪತ್ರ ಕೊಟ್ಟಿದ್ದೀರಿ ಅದನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ, ತಾಲೂಕು ಮಟ್ಟದಲ್ಲಿ ನೀವು ಫಾಲೋ ಅಪ್ ಮಾಡಿ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ. ರಾಜ್ಯ ಮಟ್ಟಕ್ಕೆ ಹೋದಾಗ ಏನಂತ, ರಾಜ್ಯ ಮಟ್ಟಕ್ಕೆ ನಿಮ್ಗೆ ಕೊಡ್ತೀವಿ. ಸರ್, ಈ ತರ ಆಗಿಲ್ಲ ನಮ್ಮ ಸಮಸ್ಯೆಗಳು, ಬರೇ ನಾವು ಹೋರಾಟ ಮಾಡೋದೈತೆ, ಯಾವ ಸಮಸ್ಯೆ ಬಗೆಹರಿದಿಲ್ಲ, ಈ ಸಮಸ್ಯೆ ಬಗೆಹರಿಸಿ ಕೊಡ್ರಿ ನಮ್ಗ ಅಂದಾಗ ನೀವೇನ್ ಮಾಡ್ಬೇಕು, ನಮಗ ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಸಮಸ್ಯೆಗಳು ಅದೇನ್ ಬೇಕೋ ಅದೆಲ್ಲ ನೀವು ಮಾಡಿಸ್ಕೊಡ್ಬೇಕು. ಅಂದಾಗ ನಮ್ಗೆ ಏನಾಗುತ್ತೆ, ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ. ಹಾಗಾಗಿ ನಾವು ನಮ್ಗೆ ಧೈರ್ಯ ಬಂದ್ರೆ ಏನಾಗುತ್ತೆ, ನಮ್ಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರುಗಳು ಒಂದು ದೊಡ್ಡದಾಗಿ ಧೈರ್ಯ ಬರುತ್ತೆ. ಆಮೇಲೆ ಅವ್ರಿಗೊಂದು ಹುಮ್ಮಸ್ಸು, ಎಲ್ಲದರಲ್ಲೂ ಹೋರಾಟ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ಬರ್ತದೆ. ಅಂದಾಗ ಮಾತ್ರ ನಮ್ಮ ಸಂಘಟನೆ ಸಾಮರ್ಥ್ಯ, ಶಕ್ತಿ ಎಲ್ಲ ಒಟ್ಟು ವೃದ್ಧಿ ಆಗತ್ತೆ. ಹಾಗಾಗಿ ಪ್ರತಿಯೊಂದು ಇಷ್ಟೇ ಹೇಳೋದು, ಸಂಘಟನೆ ಅಂದ್ರೆ ಏನು, ಒಬ್ರಿಗೊಬ್ರು ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು. ಯಾವುದೇ ಸಮಸ್ಯೆ ಹಂಚ್ಕೊಳ್ಳೋದು ಒಂದು ಪದ್ಧತಿ ಬಳಸ್ಕೊಳ್ಳಿ. ಕಷ್ಟನೋ ಸುಖನೋ ಹಂಚ್ಕೊಳ್ಬೇಕು. ಸಮಸ್ಯೆ ಆದಾಗ ಹೇಳ್ರಿ, ಇವತ್ತು ಬಂದಿಲ್ಲ ನಾಳೆ ಅಂತ ಕಂಪಲ್ಸರಿ ನಾವು ಬಂದೇ ಬರ್ತೀವಿ. ಯಾಕಂದ್ರೆ ಎಲ್ಲರೂ ಕೆಲವೊಂದು ಸಮಸ್ಯೆಗಳು ಅಲ್ಲಿ ಇರ್ತಾರ, ಬರಕ್ ಆಗಲ್ಲ ಸಡನ್ ಆಗಿ. ಹಾಗಾಗಿ ಪ್ರತಿಯೊಬ್ಬರು ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಸಮಯದ ಅಭಾವ, ಆಮೇಲೆ ಜಾಸ್ತಿ ನಾವು ಕೆಲಸಗಳಿದಾವೆ. ಹಾಗಾಗಿ ಈಗ ಹೇಳೋದು ಒಂದು 4 ಮಾತಲ್ಲಿ ಮುಗಿಸ್ಬಿಡ್ತೀನಿ. ಪ್ರತಿಯೊಬ್ಬರು ಈ ಸಣ್ಣ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಇರ್ರಿ. ಯಾವುದೇ ಸಮಸ್ಯೆ ಇರಲಿ ಓಪನ್ ಆಗಿ ಚರ್ಚೆ ಮಾತಾಡ್ರಿ. ಇವತ್ತು ಒಬ್ರು ಯಾರೋ ಜಗಾಡಬಹುದು, ಏನೋ ಸಿಟಿಗಾರ ಬೇಬಹುದು, ಬಟ್ ಅದೇ ನಾಳೆ ಆ ಕೋಪ ಕಡಿಮೆ ಆಗುತ್ತೆ. ನಾಳೆ ಅದನ್ನ ತಿರ್ಗಾ ಮಾತಾಡಿಸ್ಬೇಕು. ಕೋಪದಿಂದ ನಾವು ಸಿಟಿಗಾರಿ ನಾವು ಸಂಘಟನೆ ಬಿಟ್ಟು ಹೋದ್ರೆ ನಮ್ಗೇನ್ ನಷ್ಟ ಆಗಲ್ಲ, ನಿಮ್ಗೇನ್ ನಷ್ಟ ಆಗ್ತದೆ, ನಮಗೊಬ್ರು ಕಳ್ಕೋಬಹುದು. ಆ ಜಾಗ ಇನ್ನೊಬ್ರು ಬರ್ತಾರ ಅಷ್ಟೇ. ನನ್ನ ಈ ಜಾಗ ಸಿಟಿಗಾರಿ ಏನೋ ಒಂದು ಆಯ್ತು ಬಿಟ್ಟು ಇನ್ನೊಬ್ರು ಕೂಡಿಸ್ತಾರ. ಬಟ್ ಏನಾಗಲ್ಲ, ಈ ಸಂಬಂಧಗಳು ಏನಿದಾವಲ್ಲ, ಒಂದು ಸಂಘಟನೆ ಅಂದ್ರೆ ಒಂದು ಕುಟುಂಬ ಇದ್ದಾಗ ಕುಟುಂಬದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಅಣ್ಣ ತಮ್ಮಂದಿರು. ಹಾಗಾಗಿ ಸಮಸ್ಯೆಗಳನ್ನ ಅಲ್ಲೇ ನಾವು ಸ್ಟಾಪ್ ಮಾಡೋಣ, ಸಮಸ್ಯೆಗಳು ಬಂದಾಗ ಮಾತಾಡೋಣ, ಚರ್ಚೆ ಮಾಡೋಣ, ಅಲ್ಲಿಗೆ ನಾವು ಮುಕ್ತಿ ಇಡೋಣ ಅಂತ ಹೇಳಿಬಿಟ್ಟು ಆಮೇಲೆ ತದನಂತರ ತಾವುಗಳು ಒಬ್ಬೊಬ್ಬರು ಅನಿಸಿಕೆಯನ್ನು ಹೇಳ್ಬೇಕಾದ ಒಂದು ಅವಕಾಶಗಳು ಬರ್ತದೆ. ಆಮೇಲೆ ಈಗ ಬಂದಂತಕ್ಕ ನಮ್ಮ ಪದಾಧಿಕಾರಿಗಳು, ಸಿನ್ನೂರು ತಾಲೂಕಾ ಪದಾಧಿಕಾರಿಗಳಿಗೆಲ್ಲರೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ಅದೇ ರೀತಿ ಈಗ ನಾವು ಸಂಘಟನೆ ಮಾಡ್ತೀವಿ ಅಂತಂದ್ರೆ ನಾವು ತಿಂಗಳಲ್ಲಿ 30 ದಿನ ಸಂಘಟನೆ ಮಾಡೋ ಅಂತ ಹೇಳಗಲ್ಲ. ಸಂಘಟನೆ ಮಾಡೋದು ವಾರದಲ್ಲಿ ಯಾವಾಗ ಫ್ರೀ ಇರುತ್ತೆ ಆ ಸಂಘಟನೆ ಮಾಡ್ರಿ. ಊರಲ್ಲಿ ಯಾವುದೇ ಸಮಸ್ಯೆ ಇಲ್ಲದ ಫ್ರೀ ಇದ್ದಾಗ ಅದನ್ನ ಸಂಬಂಧಪಟ್ಟಾಗ ಕೆಲಸ ಮಾಡ್ರಿ. ಘಟನೆ ಬಂದಾಗ ನೀವು ಅದನ್ನ ಸಂಬಂಧಪಟ್ಟಾಗ ಕೇಸ್ ಏನೋ ಸಂಬಂಧಗಳು ಬಂದಾಗ ನೀವು ಮಾಡ್ರಿ. ಅದಕ್ಕೆ ಸಪೋರ್ಟ್ ಬೇಕು, ಎಲ್ಲರೂ ಕೊಡ್ತಾರ, ನಾವು ಸಜೆಷನ್ ಕೊಡ್ತೀವಿ, ಬಾ ಅಂದ್ರೆ ಬರ್ತೀವಿ, ಹಿಂಗೆಲ್ಲ ಇರ್ತದ. ತದನಂತರ ಏನಂದ್ರೆ ಸಂಘಟನೆ ಮಾಡ್ಬೇಕಾದ್ರೆ ಬರೀ ನಾವು ಮನೆಯಿಂದ ತಂದು ಖರ್ಚು ಮಾಡೋದಲ್ಲ ಜೀವನ. ಅದೊಂದು ಹೇಳ್ತೀನಿ ನಾನು, ಮನೆಯಿಂದ ತಂದು ಯಾರು ಖರ್ಚು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಆರ್ಥಿಕವಾಗಿ ಸದೃಢ ಆಗ್ಬೇಕಂತಂದ್ರೆ ಬಹಳ ನಾವು ದುಡಿಬೇಕಾಗಿದೆ.
ಈಗ ಹಿಂದಕ್ಕಿತ್ತು ಸಂಘಟನೆ ಮಾಡ್ತಿದ್ರು, ಅವರೆಲ್ಲ ಬಹಳಷ್ಟು ಕಷ್ಟಪಟ್ಟು ಕೆಲವ್ರದ್ದು ಡೆವಲಪ್ಮೆಂಟ್ ಆಗ್ಯಾರ, ಕೆಲವು ಡೆವಲಪ್ಮೆಂಟ್ ಆಗಿಲ್ಲ. ಹಾಗಾಗಿ ನಾವು ಆಗೋದು ಬೇಡ. ಯಾಕಂದ್ರೆ ಹಿಂದಕ್ಕೆ ಸಂಘದಾಗ ದುಡಿದು ಬಿಡು ಸಂಘದಾಗ ಹಾಳಾಗೋಗ್ಯಾನಪ್ಪ ಅಂತಿದ್ರು. ಈಗ ಸಂಘದಾಗಿದ್ದಾಗ ಏನಾಗಬೇಕಾದ್ರೆ ಆರ್ಥಿಕವಾಗಿ ನಾವು ಬಲಿಷ್ಠ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಕೆಲಸಗಳು ಮಾಡ್ಬೇಕು. ಕೆಲಸಗಳು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹೋರಾಟಗಳು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸಮಸ್ಯೆ ಹುಡುಕ್ಬೇಕು. ಆ ಸಮಸ್ಯೆಗಳು ಎಲ್ಲಿ ಸಿಗ್ತಾವ ಎಲ್ಲ ನಿಮ್ಮ ತಾಲೂಕ್ ಪಂಚಾಯತಿ, ಎಲ್ಲ ಜಿಲ್ಲಾ ಪಂಚಾಯತಿ, ಆಮೇಲೆ ಊರಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಸಮಸ್ಯೆ ಸಿಗ್ತಾವ. ಅವ್ರು ತಗೊಳ್ರಿ, ಕೆಲಸ ಅಲ್ಲಿ ಕೊಡ್ತಾರೆ, ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಕೆಲಸ. ಅದಕ್ಕೇನ್ ಬೇಕು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಈಗ ಎಲ್ಲರಿಗೂ ಕೊಡಕ್ಕಾಗಲ್ಲ ಅಂದ್ರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಲ್ಲಿ ಅಂತ ಮಾಡ್ಬೋದಲ್ಲ ಎಲ್ಲರೂ. ಅವ್ರ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಒಂದು ವರ್ಷಕ್ಕೆ 5 ಲಕ್ಷ ಕೆಲಸ ಕೊಟ್ಟೆ ಕೊಡ್ತಾರ. ನಮ್ ಮನೇಲಿ ಕುಂತ್ರ ಅಂತ ಯಾರು ಕೊಡಾಗಲ್ಲ. ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ರಿ, ಅರ್ಜಿ ಹಾಕ್ರ, ಸಜೆಷನ್ ಕೊಡ್ತೀವಿ ನಾವು. ಪ್ರತಿಯೊಬ್ರು ಯಾರು ಕೇಳ್ತಾರ ಅವೆಲ್ಲ ಕೊಟ್ಟಿದ್ವಿ ನಾವು. ಯಾಕಂದ್ರೆ ಆರ್ಥಿಕವಾಗಿ ಬಲಿಷ್ಠ ಆಗ್ಬೇಕು. ಸುಮ್ಮನೆ ಬಂದು ಸಂಘಟನೆಗೆ ಅಡ್ಡಾಡ್ತು ಮಾಡ್ತು ಅಂತಂದ್ರೆ ಏನಾಗಲ್ಲ. ನಮ್ ಜೀವನ ನಾವು ಹಾಳು ಮಾಡ್ತೀವಿ. ಯಾಕಂದ್ರೆ ನಮ್ ನಂಬಿಕೆ ಅಂದ್ರೆ ಕುಟುಂಬ ಇರ್ತದೆ. ಆ ಕುಟುಂಬ ಬಲಿಷ್ಠ ಆಗ್ಬೇಕಾದ್ರೆ ಸಂಘಟನೆಗೆ ಇದ್ದ ಮೇಲೆ ಬಲಿ ಚೊಲಾಗಿರಪ್ಪ ಅಂತ ಹೆಸರು ತಗೋಬೇಕು ನಾವು. ಹಂಗ ರೊಕ್ಕ ಮಾಡ್ಬೇಕಂತ ಎಲ್ಲಿ ಬೇಕಲ್ಲಿ ರೊಕ್ಕ ಕೈ ಹಾಕೋದಲ್ಲ. ಒಂದು ಒಳ್ಳೆ ದಾರಿಯಲ್ಲಿ ಕೆಲಸ ಮಾಡೋದು, ಕಾಮಗಾರಿ ಮಾಡೋದು, ಆ ಲೆಕ್ಕಕ್ಕೆ ಮಾಡಬೇಕು. ಅದಕ್ಕೆ ಏನ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ. ಈ ಮುಂದೆ ನಮ್ಮ ಹಿರಿಯರು ಮಾತಾಡಿದ್ದಾರೆ, ಆಮೇಲೆ ಸಂಘಟನೆ ವಿಷಯಗಳು ಹೇಳಿದೀನಿ. ಈ ಕುಟುಂಬದಲ್ಲಿ ಹೆಂಗಿರ್ಬೇಕು, ಸಮಸ್ಯೆಗಳು ಆಗ್ತಾವ ಹೋಗ್ತದ, ಸಮಸ್ಯೆಗಳು ಪರಿಹರಿಸ್ಕೊಳ್ಳೋಣ, ಇವೆಲ್ಲರೂ ಒಗ್ಗಟ್ಟಾಗಿರೋಣ, ಬಲಿಷ್ಠ ಆಗಿರೋಣ ಅಂತೇಳಿ ನಾನು ಒಂದು 2 ಮಾತಾಡ್ಲಿಕ್ಕೆ ಒಂದು ನೀವು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಜೈ ಭೀಮ್.